ಎಲ್ಲರಿಗೂ ನಮಸ್ಕರಿಸುತ್ತೇನೆ. ಯುಗ ಯುಗಾದಿ ಕಳೆದರೂ ಹೊಸ ಯುಗಾದಿ ಮರಳಿ ಬರುತ್ತಿದೆ. ಹೊಸ ವರುಷಕ್ಕೆ ಹೊಸ ಹರುಷಕ್ಕೆ ಹೊಸತು ಹೊಸತು ತರುತ್ತಿದೆ. ಯುಗ ಯುಗಾದಿ ಕಳೆದರೂ ಎನ್ನುವಂತೆ ಮನುಷ್ಯನ ವಿಚಾರಗಳು ಕೂಡ ದಿನ ದಿನಕ್ಕೆ ಹೊಸತು ಹೊಸತುವನ್ನೇ ತರುತ್ತವೆ. ಬೇವಿನ ಗಿಡ ಯಾವ ರೀತಿ ನಾವು ಇಷ್ಟಪಟ್ಟು ನೋಡುವುದಿಲ್ಲ, ಅದರ ಎಲೆಗಳನ್ನು ತಿನ್ನುವುದಿಲ್ಲ, ಆದರೆ ಅದರ ಚಿಗುರು ಕೂಡ ನೋಡಿದರೆ ಮನಸ್ಸನ್ನು ಆಹ್ಲಾದಿಸುವುದು. ಅದರಂತೆ ಬೇವು ಕಹಿ, ಅದುವೇ ಕಷ್ಟ ಅಂತಂದು ನಾವಂತೀವಿ. ಮಾವು ಸಿಹಿ, ಅದು ಸುಖ ಅಂತಂತೀವಿ. ಈ ಮಾನವನಿಗೆ ಎರಡು ಬೇಕೇ ಬೇಕು. ಏಕೆಂದರೆ ಆ ಕಷ್ಟ ಸುಖ ಇದ್ದರೆ ನಿಜವಾದ ಒಬ್ಬ ಮಾನವನಾಗಲು ಸಾಧ್ಯ. ಕೇವಲ ಸುಖಕ್ಕೆ ಬೆನ್ನತ್ತಿದ್ದೀವಿ ನಾವು ಮೊದಲಿನಿಂದಲೂ. ಸಿಹಿಯನ್ನೇ ಕೇವಲ ತಿಂತಾ ಬಂದು ಈಗಿನ ಕಾಲದಲ್ಲಿ ಬೇವನ್ನು ನಾವೇ ಇಷ್ಟಪಡ್ತಾ ಇದ್ದೇವೆ. ಅಂದರೆ ಕಹಿಯನ್ನೇ ನಾವೇ ಇಷ್ಟಪಡ್ತಾ ಇದ್ದೇವೆ. ಸಿಹಿಯನ್ನು ದೂರೀಕರಿಸ್ತಾ ಇದ್ದೀವಿ ನಾವು. ಎಲ್ಲರೂ ಸಿಹಿಯನ್ನು ದೂರೀಕರಿಸ್ತಾ ಇದ್ದೀವಿ ನಾವು. ಏಕೆಂದರೆ ಎಲ್ಲರಿಗೂ ಶುಗರು ಮತ್ತು BP ಇದ್ದ ಮೂಲಕ. ಆದ್ದರಿಂದ ಸುಖಕ್ಕಾಗಿ ನಾವು ಎಷ್ಟೇ ಬೆನ್ನು ಹತ್ತಿದರೂ ಕೂಡ ಆ ಸುಖ ಸಿಗುವುದಲ್ಲ. ಅದರ ಜೊತೆಗೆ ಕಷ್ಟ ಇದ್ದೇ ಇರ್ತೈತೆ. ಇವು ಎರಡೂ ಒಂದೇ ವ್ರತಕ್ಕೆ ಗಾಲಿಗಳಿವೆ. ಕೇವಲ ನಾವು ಸುಖ ಬೇಕೆಂದರೆ ಒಂದೇ ಗಾಲಿ ಮೇಲೆ ಹೋಗಲಿಕ್ಕೆ ಅಸಾಧ್ಯ. ಕೇವಲ ಕಷ್ಟ ಬೇಕೆಂದರೂ ಅದು ಕೂಡ ಒಂದೇ ಗಾಲಿ ಹೊರಡಲಿಕ್ಕೆ ಆಗುವುದಿಲ್ಲ. ಆದ್ದರಿಂದ ಈ ಕಷ್ಟ ಸುಖ ಎನ್ನುವುದು ಮಾನವ ಜೀವಿಗೆ ಎಂದಿಗೂ ಎರಡು ಗಾಲಿ ಇದ್ದ ಹಾಗೆ. ಒಂದನ್ನು ಬೆನ್ನು ಹತ್ತಿದರೆ ಇನ್ನೊಂದು ಅದರ ಹಿಂದೆ ಇದ್ದೇ ಇರುತ್ತದೆ. ಆದ್ದರಿಂದ ಹೊಸ ವರುಷಕ್ಕೆ ಹೊಸ ಹೊಸ ಹರುಷವ ಅಂದ್ರವರು. ಯಾವ ರೀತಿ ವರ್ಷಗಳು ನಮ್ಮನ್ನು ಹಿಂದಕ್ಕೆ ಹಾಕ್ತಾ ಹೋಗ್ತಾವೆ, ಅದರಂತೆ ನಮ್ಮಲ್ಲಿರ್ತಕ್ಕಂಥ ಇಚ್ಛಾಶಕ್ತಿ, ನಮ್ಮಲ್ಲಿರುವ ವಿಚಾರಗಳು ಹೊಸದನ್ನು ನೋಡುವಂತ ಆಗಬೇಕು. ಹೊಸ ವಿಚಾರಗಳನ್ನು ಸೃಷ್ಟಿಕರಿಸಬೇಕು ನಾವು ಈ ಜನ್ಮದಲ್ಲಿ. ಹೊಸ ಸೃಷ್ಟಿಗಳನ್ನು ಆಗ್ತಾ ಹೋದರೆ ಮಾತ್ರ ನಾವು ಇಲ್ಲಿ ಸದೃಢವಾಗಿ ಇರಲಿಕ್ಕೆ ಬಯಸ್ತೀವಿ. ಹಾಗೂ ಎಲ್ಲರ ಜೊತೆಗೆ ನಗ್ತಾ ನಲಿಯುತ್ತಾ ನಾವು ಹಕ್ಕಿಗಳಂತೆ ಕೂಗಿ ಹಾರ್ತಾ ಇರ್ತೀವಿ. ಹಕ್ಕಿಗಳು ಮನೆಯನ್ನು ಅವು ಕಟ್ತಾವು, ನಾವು ಕಟ್ತೀವಿ. ಅವು ಸಂಸಾರ ಮಾಡ್ತಾವು, ನಾವು ಸಂಸಾರ ಮಾಡ್ತೀವಿ. ಆದರೆ ಅದರಲ್ಲಿ ಬಡಿದಾಡುವ ಇಲ್ಲ. ಆದರೆ ನಮ್ಮಲ್ಲಿ ಪ್ರತಿಯೊಂದು ವಿಷಯಕ್ಕೂ ನಾವು ಬಡಿದಾಡ್ತೀವಿ. ಅದಕ್ಕೆ ಇಂಥ ಕೆಟ್ಟ ರೀತಿಗಳನ್ನು ನೀತಿಗಳನ್ನು ನಾವು ಎಲ್ಲವನ್ನು ಬಿಟ್ಟು ಕೇವಲ ಆಹ್ಲಾದಕರವಾಗಿ ಸಂತೋಷವಾಗಿ ನಾವು ಇರಲಿಕ್ಕೆ ಇಲ್ಲಿ ಬಂದಿದ್ದೀವಿ ನಾವು. ಅದಕ್ಕೆ ತೋರದಯ್ಯಾತು ಸುಖ ತೋರದಯ್ಯ, ಬೇರೆ ಬೇರೆ ಭಾವಿಸಿ ಬ್ರಹ್ಮಜ್ಞಾನವಿಲ್ಲದವರಿಗೆ ಎನ್ನುವಂತೆ ನಿಜಗಣರು ಹೇಳಿದಂತೆ ಆ ಸುಖ ಎಲ್ಲೇ ತಂದ್ರು ನಾವು ಎಲ್ಲಿ ಎಷ್ಟು ಹುಡುಕಾಡಿದ್ರು ಸುಖ ಸಿಗವಲ್ಲ ನಮಗೆ. ಅದಕ್ಕೆ ಎಲ್ಲರೂ ನಾವು ಸುಖದಿಂದ ನಲಿಯುತ್ತಾ ನಮ್ಮ ಮಾತುಗಳು ಸಹಿತ ಸಿಹಿ